ಸಿ.ಟಿ. ರವಿ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಜಗಳ ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರ. ಸೊ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಸಿ.ಟಿ. ಅವರ ಜಗಳ ಏನಿದೆ ಅದು ಸಭಾಪತಿ ಅವರ ಗಮನಕ್ಕೆ ತರಬೇಕಿತ್ತು. ಆದರೆ ನೀವು ಪೊಲೀಸರನ್ನ ಕರೆತರುವ ಉದ್ದೇಶ ಏನಿತ್ತು ಎನ್ನುವ ಪ್ರಶ್ನೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರತಿಕ್ರಿಯೆ ಹೀಗೆ. ರಾಹುಲ್ ಗಾಂಧಿ ಅವರನ್ನ ಡ್ರಗ್ ಅಡಿಕ್ಟ್ ಅಂದಾಗ ಕಸ್ಟೋಡಿಯನ್ ಆಫ್ ದ ಹೌಸ್ ಇಸ್ ಸಭಾಪತಿಗಳು. ಅವ್ರ ಹತ್ರ ತಾವು ಕಂಪ್ಲೇಂಟ್ ಮಾಡಿದರೆ ವಿಷಯ ಮುಂದುವರಿತಿರಲಿಲ್ಲ. ಅಥವಾ ನೀವು ಅವ್ರನ್ನ ಕೊಲೆಗಾರ ಅಂದಾಗ ಅವರೇ ಹೋಗಿ ನನ್ನ ಕೊಲೆಗಾರ ಅಂತಿದ್ದಾರೆ ಅಂತ ಸಭಾಪತಿಗಳ ಹತ್ರ ಹೋಗಿದ್ದರೂ ವಿಷಯ ಎಷ್ಟು ಮುಂದುವರಿತಿರಲಿಲ್ಲ. ಅಂಥದ್ದೊಂದು ಶಬ್ದವನ್ನು ರಾಜ್ಯ ದುರಾದೃಷ್ಟ ಕೇಳ ಹಣೆ ಬರ ಬಂತಲ್ಲಪ್ಪ ರಾಜ್ಯದ್ದು ಅಂತ. ಕಸ್ಟೋಡಿಯನ್ ಆಫ್ ದ ಹೌಸ್ ಇಸ್ ಸಭಾಪತಿ. ನೀವು ಅಂತಿಮವಾಗಿ ನೀವು ಸಭಾಪತಿಗಳ ಹತ್ರ ಹೋಗಿ ದೂರು ಕೊಟ್ರಿ. ಅವರೇ ಬಗೆಹರಿಸಬೇಕಾಗಿತ್ತು. ಪೊಲೀಸ್ ಇಂಟರ್ಫಿಯರೆನ್ಸ್ ಅವಶ್ಯಕತೆ ಇರಲಿಲ್ಲ ಇದರಲ್ಲಿ ಅನ್ನೋ ಅಭಿಪ್ರಾಯಕ್ಕೆ ಏನು ಹೇಳ್ತೀರಿ ನೀವು? ನೋಡಿ, ಆ ಸಂದರ್ಭದಲ್ಲಿ ಸಹಜವಾಗಿ ನಮ್ಮ ಪಕ್ಷದ ನಾಯಕರ ಬಗ್ಗೆ ಏನಾದರೂ ಮಾತನಾಡಿದಾಗ, ಈಗ ನಾನು ಅವರ ಪಕ್ಷದ ನಾಯಕರ ಬಗ್ಗೆ ನಾನು ಏನಾದರೂ ಸಡನ್ ಆಗಿ ಅವ್ರ ಮುಖಕ್ಕೆ ಮಾತನಾಡಿದ್ರೆ ಅವರ ರಿಯಾಕ್ಷನ್ ಏನಿರುತ್ತೆ? ಅವ್ರು ಸಮಾಧಾನವಾಗಿ ಹೋಗಿ ಸಭಾಪತಿಗಳಿಗೆ ದೂರು ಕೊಟ್ಟು ಹೀಗೆ ಅಂತ ಇದ್ದಾರೆ ನೋಡಿ ಅಂತ ಹೇಳ್ತಾ ಇದ್ರ? ಈ ಕೂಡ ರಿಯಾಕ್ಟೆಡ್ ಇಮಿಡಿಯೇಟ್ಲಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರು ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ನಾಯಕರಿಗೆ ಏನಾದರೂ ಅಂದಾಗ ಒಬ್ಬ ಕಾರ್ಯಕರ್ತೆಯಾಗಿ, ಒಬ್ಬ ಮಂತ್ರಿಯಾಗಿ, ಒಬ್ಬ ಪಕ್ಷದ ಪರವಾಗಿ ನಾನು ಮಾತನಾಡೋದು ಅದೊಂದು ಸಹಜ. ನಾನು ಮಾತನಾಡಿದೆ, ಅದರಲ್ಲಿ ಎರಡು ಮಾತೇನಿಲ್ಲ, ನಾನು ವಿರೋಧ ಮಾಡಿದೆ. ಬಟ್ ಮಾತನಾಡಿದಾಗ ಅವರು ಮಾತನಾಡುವಂಥ ಬರದಲ್ಲಿ ತಮ್ಮ ಪಕ್ಷದ ಸಿದ್ಧಾಂತವನ್ನು, ತಮ್ಮ ವೈಯಕ್ತಿಕ ಸಿದ್ಧಾಂತವನ್ನು ಮಾತನಾಡಿದ್ರೆ ಬಾಯಿ ತೆಗೆದ್ರೆ ದೇವರು ಅಂತ ಹೇಳ್ತಾರೆ, ರಾಮ ಅಂತ ಹೇಳ್ತಾರೆ, ದತ್ತಮಾಲೆ ಅಂತ ಹೇಳ್ತಾರೆ. ಆ ಎಲ್ಲ ಸಿದ್ಧಾಂತವನ್ನು ಮರೆತು ಏಕ್ದಮಾಗಿ ಆ ವರ್ಡ್ ಯೂಸ್ ಮಾಡ್ತಾರೆ ಅಂತಂದರೆ ಅವರ ಬದುಕಿಗೂ, ಅವರ ಭಾವನೆಗೂ, ಅವರ ಮಾತಿಗೂ ಎಲ್ಲಾದರೂ ಸಂಬಂಧ ಬೇಕಲ್ಲ. ನೀವು ಹೇಳಿದ್ರೆ ಅವರು ಹೋಗಿ ಅಲ್ಲಿ ಸಭಾಪತಿಗಳಿಗೆ ಕೊಡ್ಬೋದು. ಆ ಸಂದರ್ಭದಲ್ಲಿ ನಾನು ಏನು ನಮ್ಮ ನಾಯಕರಿಗೆ ಅಂದಂಥ ನಾನೇನು ಅವ್ರಿಗೆ ರಿಯಾಕ್ಟ್ ಮಾಡಿದೆ, ಬೇರೆ ಯಾರಾಗಿದ್ರೂ ರಿಯಾಕ್ಟ್ ಮಾಡ್ತೆ.